My cost of living in Bangalore and ಲೈಫ್ ಸ್ಟೈಲ್ ಇನ್ ಬ್ಯಾಂಗ್ಳೂರ್ ಐ ಕ್ಯಾನ್ ಸಿ ಹೌದು. ನಾ ಸ್ವಲ್ಪ ಡ್ರೆಸ್ ಶಾಪಿಂಗ್ ಮೊದಲು ಭಾಳ ಮಾಡ್ತಿದ್ದೆ. ಹಾಗಾಗಿ ಡೈಲಿ ನಾವು $150 ಫುಡ್ಡಿಗೆ ಹಿಡ್ಕೊಂಡ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ಯಾಂಗ್ಳೂರೊಳಗೆ ಇದ್ಕೊಂಡು ನಾನು ಎಷ್ಟು ಸ್ಪೆಂಡ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು. ಹಂಗಿದೆ ಈ ವಿಡಿಯೋ ಪೂರ್ತಿ ನೋಡಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ದ್ಯಾಟ್ ನಾ ಏನಾರ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಅಂದರೆ ಯು ವೋಂಟ್ ಮಿಸ್ ದೋಸ್ ವೀಡಿಯೋಸ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕಾಸ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಲೆಟ್ ಮಿ ಕ್ಲಾರಿಫೈ ಯು ಒನ್ ಥಿಂಗ್. ನಾ ಏನು ಅರ್ನ್ ಮಾಡ್ತೀನಿಲ್ಲ ಅದು ನನ್ನ ಸಲುವಾಗಿ ನಾನು ಸ್ಪೆಂಡ್ ಮಾಡ್ತೀನಿ. ರಿಮೈನಿಂಗ್ ಅಮೌಂಟ್ನ ಮನಿಗೆ ಸೆಂಡ್ ಮಾಡ್ತೀನಿ. ಓಕೆ, ಸೊ ನನಗೆ ಜವಾಬ್ದಾರಿ ತೊಗೋಬೇಕು ಅಂತ ಸದ್ಯಕ್ಕೆ ಯಾರೂ ಇಲ್ಲ. ಆ್ಯಂಡ್ ನಾ ಇಲ್ಲಿ ಬ್ಯಾಂಗ್ಳೂರೊಳಗೆ 1 BHK ಆಗಲಿ 1 RK ಆಗಲಿ ಎಲ್ಲೂ ಸ್ಟೇ ಮಾಡತ್ತಿಲ್ಲ. ನಾರ್ಮಲ್ ಲೇಡೀಸ್ PG ಒಳಗೆ ಸ್ಟೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಾನು ಬ್ಯಾಂಗ್ಳೂರಿಗೆ ಬಂದು 2.5 years ಆಗಾಗ ಬಂದು ಇದು ನನ್ನ 3ನೇ PG. ಫಸ್ಟ್ PG ನಾನು ಮಾರತ್ಹಳ್ಳಿ ಒಳಗೆ ಇರ್ತಿದ್ದೆ ಆ್ಯಂಡ್ ಇವಾಗ ಬೇರೆ ಏರಿಯಾಗೆ ಶಿಫ್ಟ್ ಆಗೀನಿ ಬಿಕಾಸ್ ನನ್ನ ಕಂಪ್ನಿ ಚೇಂಜ್ ಆಯಿತು. ನಾ ಮಾಡೋ ಕಂಪ್ನಿ ಸೆಕೆಂಡ್ ಕಂಪ್ನಿ, ಅಂದರೆ ಒಂದು ಕಂಪ್ನಿ ನಾನು ಸ್ವಿಚ್ ಮಾಡಿ ಸೆಕೆಂಡ್ ಕಂಪ್ನಿಗೆ ಜಾಯ್ನ್ ಆದೆ. ಸೊ ಇದು ನಂದು 3ನೇ PG. ಅಂದರೆ ಸ್ವಲ್ಪ ಜನ ಕೇಳ್ತಿದ್ರು ನಿಮ್ಮ ಸ್ಯಾಲ್ರಿ ಎಷ್ಟಿದೆ, ಬ್ಯಾಂಗ್ಳೂರೊಳಗೆ ಇರಬೇಕಂದ್ರೆ ಮಿನಿಮಮ್ ಕಾಸ್ಟ್ ಎಷ್ಟು ಬೇಕು, ಸ್ಯಾಲ್ರಿ ಎಷ್ಟು ಬೇಕು ಅಂತ. ಸೊ ನನ್ನ ಸ್ಯಾಲ್ರಿ ನಾನು ಡೈರೆಕ್ಟಾಗಿ ರಿವೀಲ್ ಮಾಡೋಕ್ಕೆ ಬರೋಲ್ಲ ಬಿಕಾಸ್ ಆಫ್ ಕಂಪ್ನಿ ಪಾಲಿಸಿ. ಬಟ್ ಡೀಸೆಂಟ್ ಸ್ಯಾಲ್ರಿ ಅದ. ನನ್ನ ಏಜಿಗೆ, ನನ್ನ ಎಕ್ಸ್ಪೀರಿಯನ್ಸ್ಗೆ ಎಷ್ಟು ಸ್ಯಾಲ್ರಿ ಇರಬೇಕು ಸೊ ಅಷ್ಟು ಸ್ಯಾಲ್ರಿ ಅದ. ನನಗೆ ಸಫಿಷಿಯೆಂಟ್ನೂ ಆಗ್ತೈತಿ ಆ್ಯಂಡ್ ಅಷ್ಟೇ ಸೇವಿಂಗ್ಸ್ನೂ ಆಗ್ತೈತಿ. ಸೊ ಇಷ್ಟು ನಾನು ಹೇಳ್ಬೋದು. ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಕಾಸ್ಟ್ ಆಫ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ನನ್ನ ಸ್ವಲ್ಪ ಕ್ಯಾಟಗರೀಸ್ ಅದಾವೆ. PG ರೆಂಟ್ ಆಗಿರ್ಬೋದು ಆ್ಯಂಡ್ ಎಕ್ಸ್ಟ್ರಾ ಸ್ಪೆಂಡಿಂಗ್ಸ್ ಆಗಿರ್ಬೋದು ಆ್ಯಂಡ್ ಫುಡಿಗೆ ನಾನು ಎಷ್ಟು ಸ್ಪೆಂಡ್ ಮಾಡ್ತೀನಿ, ಆಮೇಲೆ ಟ್ರಾವೆಲ್ಗೆ ಎಷ್ಟು ಸ್ಪೆಂಡ್ ಮಾಡ್ತೀನಿ ಅಂತ. ಸೊ ಒಂದೊಂದು ಕ್ಯಾಟಗರಿನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಫಸ್ಟ್ ಕ್ಯಾಟಗರಿ PG ರೆಂಟ್. ಸೊ ನಾನು PG ರೆಂಟ್ 3 ಶೇರಿಂಗ್ ಒಳಗದೀನಿ. ಇದು ಆ್ಯಕ್ಚುಲಿ PG ಟೈಪ್ ಇಲ್ಲ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಮೈ PG ಟೂರ್. ಇದು ಫ್ಲ್ಯಾಟ್ ಟೈಪ್ ಅದ, ಅಂದರೆ ಹಾಲ್, ಬೆಡ್ರೂಮ್ಸ್ ಆ್ಯಂಡ್ ಪ್ರತಿಯೊಂದು ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ ಅದಾವೆ. ಸೊ ನಾನು ಹಾಲ್ ಒಳಗೆ ಸ್ಟೇ ಮಾಡ್ತೀನಿ. 3 ಶೇರಿಂಗ್ ಆ್ಯಂಡ್ ಸ್ಪೇಷಿಯಸ್ ಅದ ಆ್ಯಂಡ್ ಅಟ್ಯಾಚ್ಡ್ ಬಾತ್ರೂಮ್ ಅದ. $8,500 ನಾನು PG ರೆಂಟ್ ಕೊಡ್ತೀನಿ. ಸೊ ಇದು PG ರೆಂಟ್. ಆ್ಯಂಡ್ ಅಡ್ವಾನ್ಸ್ ಎಷ್ಟು ಕೊಡ್ತೀನಿ ಅಂದ್ರೆ 3,000 ಹೇಳಿದರು. ಅದ್ರೊಳಗೆ 1,500 ಮೇಂಟೆನೆನ್ಸ್ ಅಂತ ಕಟ್ ಮಾಡ್ಕೊತಾರೆ. ಇನ್ನೊಂದು 1,500 ನಾವು PG ವೆಕೇಟ್ ಮಾಡುವಾಗ ರಿಫಂಡೇಬಲ್ ಇರ್ತಿತ್ತು. ಸೊ ನಾ ಏನು ಮಾಡೀನಿ, ಅದು ರಿಫಂಡೇಬಲ್ ಅಮೌಂಟ್ ಕೊಟ್ಟಿಲ್ಲ. ಜಸ್ಟ್ ಮೇಂಟೆನೆನ್ಸ್ ಅಮೌಂಟ್ ಆ್ಯಂಡ್ PG ರೆಂಟ್ ಕೊಟ್ಟು ಜಾಯ್ನ್ ಆಗೀನಿ. ಆ್ಯಂಡ್ ಈ PG ಒಳಗೆ ನಾನು ಇರತ್ತ ಒಂದು ಆಲ್ಮೋಸ್ಟ್ ಸಿನ್ಸ್ ಫ್ರಮ್ ಸೆಪ್ಟೆಂಬರ್ ಟು ಟಿಲ್ ಮೇ. ಓಕೆ, ಸೊ ದೀಸ್ ಮೆನಿ ಮಂತ್ಸ್ ಐ ಆಮ್ ಸ್ಟೇಯಿಂಗ್ ಹಿಯರ್. ಸೊ ಇದನ್ನು PG ಹೆಂಗಿದೆ ಅಂದರೆ ಡೀಸೆಂಟ್ PG. ಆ್ಯಂಡ್ ಫುಡ್ ವೈಸ್ ಕೇಳಿದ್ರೆ ನನಗೆ ಓಕೆ ಇದೆ. ನಾ ಆ್ಯಕ್ಚುಲಿ ಫುಡ್ 2 times ಆಫೀಸ್ ಒಳಗೆ ಮಾಡ್ತೀನಿ. ಅದರದ್ದು ಸ್ಪೆಂಡಿಂಗ್ಸ್ ನಾನು ಫುಡ್ ಕ್ಯಾಟಗರಿ ಒಳಗೆ ಹೇಳ್ತೀನಿ. 1 time ಡಿನ್ನರ್ ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಸ್ವಲ್ಪ ಡಿನ್ನರ್ PG ಒಳಗೆ ಚಲೋ ಇತ್ತು ಅಂದರೆ PG ಒಳಗೆ ಮಾಡ್ತೀನಿ. ಎಲ್ಸ್ ಐ ಮ್ಯಾನೇಜ್ ವಿತ್ ಜಿಯೋಸ್ ಆರ್ ಏನರೇ ಹೊರಗೆ ಹೋಗಿ ತಿಂದು ಬಂದಿರ್ತೀನಿ. 2 times ಹೊರಗೆ ಮಾಡ್ತೀನಿ. ಸೊ ಇದು ಆಯಿತು PG ರೆಂಟ್. ಇವಾಗ ಫುಡ್ ಕ್ಯಾಟಗರಿಗೆ ಬರ್ತೀನಿ. ನಾ ಮೊದಲೇ ಹೇಳಿದಂಗೆ 2 times ಇನ್ ಅ ಡೇ ನಾ ಆಫೀಸ್ ಒಳಗೆ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್. ಸೊ ಬ್ರೇಕ್ಫಾಸ್ಟ್ ನಮ್ಮ ಆಫೀಸ್ ಒಳಗೆ $30 ಬಫೆಟ್ ಇರ್ತೈತಿ ಆ್ಯಂಡ್ $60 ಲಂಚ್. ಓಕೆ, ಸೊ ಇದು ಕಂಪ್ಲೀಟ್ಲಿ ವರ್ತ್ ಅಂತಲೇ ಅನ್ನಿಸ್ತೈತೆ ನನಗೆ. ಸೊ ಅಲ್ಲಿ ನಾನು ಡೈಲಿ $100 ಜಸ್ಟ್ ಫಾರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಡಿನ್ನರ್ ಹೇಳಿದಂಗೆ ಇಲ್ಲಿ PG ಒಳಗೆ ಸ್ವಲ್ಪ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ತಿಂತೀನಿ. ಇಲ್ಲ ಅಂದರೆ ಹೊರಗೆ ಹೋಗಿ ಏನು ತಿಂದರೆ ಬಂದಿರ್ತೀನಿ, ಇಲ್ಲ ಒಂದೊಂದು ಸಲ ಜ್ಯೂಸ್ ಮೇಲೆ ಮುಗಿಸ್ಬಿಟ್ಟಿರ್ತೀನಿ. ಸೊ ಇದು ಫುಡ್ ಕ್ಯಾಟಗರಿ. ಡೈಲಿ ನಾವು $150 ಫುಡ್ಡಿಗೆ ಹಿಡ್ಕೊಂಡ್ರೆ ಮಂತ್ಲಿ ಎಷ್ಟಾಗ್ತೈತಿ, 150 into 30 ಇಟ್ಸ್ ಅರೌಂಡ್ 4,500. ಸೊ 4,500 ನಾನು ಮಂತ್ಲಿ ಜಸ್ಟ್ ಫುಡ್ ಮೇಲೆ ಸ್ಪೆಂಡ್ ಮಾಡ್ತೀನಿ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್. ಓಕೆ, ಸೊ ಇದು ಫುಡ್ ಕ್ಯಾಟಗರಿ. ನೆಕ್ಸ್ಟ್ ಯಾವುದಂದ್ರೆ ಟ್ರಾವೆಲಿಂಗ್ ಕಾಸ್ಟ್. ಸೊ ಟ್ರಾವೆಲ್ ಅಂದರೆ ನಾನು ಎಲ್ಲಿ ಹೋಗ್ತೀನಿ, ಬಿಜಾಪುರಿಂದ ಬ್ಯಾಂಗ್ಳೂರಿಗೆ ಬಂದೆ ನಾನು. ಸೊ ನಾ ಎವ್ರಿ ಮಂತ್ ಐ ಮೇಕ್ ಶೋರ್ ಟು ವಿಸಿಟ್ ಮೈ ನೇಟಿವ್ ವಿಜಯಪುರ್. ಓಕೆ, ಸೊ ಒನ್ಸ್ ಇನ್ ಅ ಮಂತ್ ನಾನು ಡೆಫಿನೆಟ್ಲಿ ಬಿಜಾಪುರಿಗೆ ಹೋಗೇ ಬರ್ತೀನಿ, ಐದರ್ ಬೈ ಟ್ರೈನ್ ಆರ್ ಬಸ್. ಓಕೆ, ಸೊ ಬೈ ಟ್ರೈನ್ ಹೋದೆ ಅಂದ್ರೆ ಹೋಗುವಾಗ ನನಗೆ $490, ಬರುವಾಗ $490. ಇಟ್ ವಿಲ್ ಬಿ ಅ ಬಜೆಟ್ ಫ್ರೆಂಡ್ಲಿ ಟ್ರಿಪ್. ನಂಗೆ ಟೋಟಲಿ 1,500 ಆ್ಯಂಡ್ 2,000 ಒಳಗೆ ಟ್ರಾವೆಲ್ ಕಾಸ್ಟ್ ಕಂಪ್ಲೀಟ್ ಆಗಿಬಿಡ್ತೈತಿ. ಬಟ್ ನಾನು ಬಸ್ಸಿಗೆ ಹೋದೆ ಅಂದ್ರೆ VRL ನಿಮಗೂ ಗೊತ್ತೇ ಇರ್ತೈತಿ, ಕರ್ನಾಟಕದವ್ರು ಆಗಿದ್ರೆ ಅಂದ್ರೆ VRL ಈಸ್ ವೆರಿ ಕಾಸ್ಟ್ಲಿ, ಸ್ಪೆಷಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್.
ನಾರ್ಮಲಿ ನೀವು ವೀಕೆಂಡ್ಸೇ ಹೋಗ್ತೀನಿ ಅಂದ್ರೆ ಇಟ್ ವಿಲ್ ಬಿ 1200 1300 ಗೋಸ್ ಬಿಯಾಂಡ್ 1500 ಆಲ್ಸೋ. ಆ್ಯಂಡ್ ಫೆಸ್ಟಿವಲ್ ಬಂತಂದ್ರೆ ಕೇಳೋಕ್ಕೆ ಹೋಗಬೇಡ್ರಿ, ಇಟ್ ವಿಲ್ ಬಿ ಅಬೌಟ್ 2000. ಫೆಸ್ಟಿವಲ್ ಬಂತಂದ್ರೆ ನಾನು VRL ಕಡೆ ಮುಖನೂ ತಿರುಗಿಸಿ ನೋಡೋಂಗಿಲ್ಲ ಆ್ಯಕ್ಚುಲಿ. ಸೊ ಹಿಂಗಾಗಿರ್ತೈತಿ. ನಾರ್ಮಲ್ ಡೇಸ್ ಒಳಗೆ ನಾನು ಯೂಶ್ವಲಿ ಪ್ಲ್ಯಾಂಡ್ ಅಂದರೆ ಹೋಗೇಬೇಕು ಈ ಡೇಟಿಗೆ ಅನ್ನೋದು ಪ್ಲ್ಯಾನ್ ಇತ್ತಂದ್ರೆ ಡೆಫಿನೆಟ್ಲಿ ಐ ಮೇಕ್ ಶೋರ್ ಟು ಬುಕ್ ದ ಟ್ರೈನ್. ಇಲ್ಲ ಸಡನ್ನಾಗಿ ಏನರೇ ಪ್ಲ್ಯಾನ್ ಆಗಿತ್ತು ಅಂದ್ರೆ ನಾನು VRL ಹೋಗ್ತೀನಿ. ಸೊ ನಾನು ಟ್ರೈನಿಗೆ ಅದು ಹೋದೆ ಅಂದರೆ ನಾನು 1500 to 2000 ಒಳಗೆ ಬಂದಿರ್ತೈತಿ. ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಊಟ ಆಗಿರ್ಬೋದು ಎಲ್ಲನೂ ಸೇರಿ ವಿದಿನ್ 1500 to 2000 ಆಗಿರ್ತೈತಿ. ಬೈ ಬಸ್ ಹೋದೆ ಅಂದರೆ ನನಗೆ ಮಿನಿಮಮ್ 3000 ಬೇಕು. ಬಿಕಾಸ್ 1200 ಅಪ್ ಆ್ಯಂಡ್ ಡೌನ್ಗೆ ಕೊಟ್ಟಿರ್ತೀನಿ. ಆ್ಯಂಡ್ ಸ್ವಲ್ಪ ಅಲ್ಲಿ ಇಲ್ಲಿ ನಿಲ್ಲಿಸಾಗಿ ಏನರ ಸ್ವಲ್ಪ ತಿನ್ನೋದು ನನಗೆ ರೂಢಿ. ಸೊ ಹಾಗಾಗಿ ಮಿನಿಮಮ್ 3000 ನನಗೆ ಬೇಕಾಗ್ತೈತಿ. ಸೊ ದಿಸ್ ಇಸ್ ಅಬೌಟ್ ಟ್ರಾವೆಲ್ ಕಾಸ್ಟ್. ಸೊ ಮಿನಿಮಮ್ ಕಾಸ್ಟ್ ನಿಮಗೆ ಬೇಕಾಗೋದು ಒಂದು PG ರೆಂಟ್ ಬೇಕಾಗ್ತೈತಿ, ಫುಡ್ ಎಕ್ಸ್ಪೆನ್ಸಸ್ ಬೇಕಾಗ್ತೈತಿ, ಆ್ಯಂಡ್ ಟ್ರಾವೆಲ್ ಕಾಸ್ಟ್ ಅಂದರೆ ಬ್ಯಾಂಗ್ಳೂರ್ ಟು ಯುವರ್ ನೇಟಿವ್ ಆ್ಯಂಡ್ ನೇಟಿವ್ ಟು ಬ್ಯಾಂಗ್ಳೂರ್. ಇವಂತೂ ಮಿನಿಮಮ್ ಎಕ್ಸ್ಪೆನ್ಸಸ್. ನೀವು ಇಷ್ಟು ಪ್ಲ್ಯಾನ್ ಮಾಡಿಕೊಂಡೆ ಬ್ಯಾಂಗ್ಳೂರ್ ಬರಬೇಕು. ಆ್ಯಂಡ್ ಇಷ್ಟು ನೀವು ಮ್ಯಾನೇಜ್ ಮಾಡ್ತೀರಿ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಆ್ಯಕ್ಚುಲಿ. ಆ್ಯಂಡ್ ಇನ್ನು ಮುಂದೆ ಏನು ಕ್ಯಾಟಗರೀಸ್ ಹೇಳ್ತಿಲ್ಲ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ನೀವು ಯಾರ ಜೊತೆ ಹೋಗ್ತೀರಿ, ಸರಿ ಏನು ಸ್ಪೆಂಡ್ ಮಾಡ್ತೀರಿ, ಎಷ್ಟು ಸ್ಪೆಂಡ್ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗ್ತೈತಿ. ಸೊ ಈ ಕ್ಯಾಟಗರಿನ ನಾನು ಅದರ್ಸ್ ಆರ್ ಎಕ್ಸ್ಟ್ರಾ ಚಾರ್ಜಸ್ ಅಂತ ಇಟ್ಟಿರ್ತೀನಿ. ಸೊ ಎಕ್ಸ್ಟ್ರಾ ಚಾರ್ಜಸ್ ಅಂದರೆ ಏನೇನು ಇನ್ಕ್ಲೂಡ್ ಮಾಡ್ತೈತಿ ಅಂದರೆ, ಈಗ ಸುಮ್ಮನೆ ದಾರ್ಯಾಗಿ ಹೊಂಟಿರ್ತೀನಿ ಆಫೀಸಿಂದ ರೂಮಿಗೆ ಬರಬೇಕಾದ್ರೆ ಅಥವಾ ರೂಮಿಂದ ಆಫೀಸಿಗೆ ಹೋಗಬೇಕಾದ್ರೆ ಏನೇ ತಿನ್ಬೇಕು ಅನ್ಸಿದ್ರೆ ವೆಜ್ ಪಫ್ ಆಗಲಿ ಎಗ್ ಪಫ್ ಆಗಲಿ ತೊಗೊಂಡು ಸ್ನ್ಯಾಕ್ಸ್ ಅದು ತಿಂತೀವಿ. ಆ್ಯಂಡ್ ಒಂದು ದಿನ ನಾನು ಫ್ರೂಟ್ಸ್ ಅದು ತಂದಿರ್ತೀನಿ, ಅದ್ರದ್ದು ಕಾಸ್ಟ್ ಆಗಿರ್ಬೋದು. ಆಮೇಲೆ ಡ್ರೆಸ್ ಆಗಿರ್ಬೋದು. ನಾ ಸ್ವಲ್ಪ ಡ್ರೆಸ್ ಶಾಪಿಂಗ್ ಮೊದಲು ಭಾಳ ಮಾಡ್ತಿದ್ದೆ ಆ್ಯಕ್ಚುಲಿ. ಈಗ ಸೆಕೆಂಡ್ ಜಾಬ್ ತೊಗೊಳ್ಳೋಣ ಫುಲ್ ರೆಡ್ಯೂಸ್ ಮಾಡಿಬಿಟ್ಟೆ. ನಾನು ಮೊದಲು ಹೆಂಗೆ ಬೇಕಾದಂಗೆ ಖರ್ಚು ಮಾಡ್ತಿದ್ದೆ. ಮೊದಲಿನ ಸ್ಯಾಲ್ರಿ ಕಮ್ಮಿ ಇತ್ತಂದ್ರೂ ಅಷ್ಟು ಸ್ಪೆಂಡ್ ಮಾಡ್ತಿದ್ದೆ. ಈಗ ಚಲೋ ಸ್ಯಾಲ್ರಿ ಇದೆ, ಬಟ್ ಸ್ಪೆಂಡ್ ಮಾಡೋದು ನಾನು ಭಾಳ ಕಮ್ಮಿ ಮಾಡಿದ್ದೀನಿ ಲಿಟ್ರಲಿ ಹೇಳಬೇಕಂದ್ರೆ. ಸೊ ಹಾಗೆ ಸ್ವಲ್ಪ ಡ್ರೆಸ್ ಅದು ತೊಗೊಂಡಿರ್ತೀನಿ. ಮಂತ್ಲಿ ಡ್ರೆಸ್ ಅಂದರೆ ಸ್ಮಾಲ್ ಈ ಥರ ಕುರ್ತೀಸ್ ಅದು ತೊಗೊಂಡಿರ್ತೀನಿ. ಬಿಟ್ಟರೆ ಸ್ವಲ್ಪ ಏನರ ಎಕ್ಸ್ಟ್ರಾ ಲ್ಯಾಪ್ಟಾಪ್ ಆಕ್ಸೆಸರೀಸ್ ಅದು ತರಿಸಿರ್ತೀನಿ. ಸೊ ಎಕ್ಸ್ಟ್ರಾ ಓವರಾಲ್ ಅಥವಾ ಊರಿಗೆ ಹೋದಾಗ ಏನರ ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಎಕ್ಸ್ಟ್ರಾ ಸ್ಮಾಲ್ ಖರ್ಚಸ್ ಎಲ್ಲ ನಾನು 3000 ಅಂತ ಕನ್ಸಿಡರ್ ಮಾಡೀನಿ ಮಂತ್ಲಿ. ಓಕೆ, ಸೊ ಇದಿಷ್ಟು ನಿಮ್ಗೆ ಓವರಾಲ್ ಕಾಸ್ಟ್, PG ರೆಂಟ್, ಫುಡ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಕಾಸ್ಟ್ ಆ್ಯಂಡ್ ದೀಸ್ ಅದರ್ ಎಕ್ಸ್ಪೆನ್ಸಸ್ ಟೋಟಲಿ ಡಿಪೆಂಡ್ಸ್ ಆನ್ ಯು. ಸೊ ನನ್ನ ಬಜೆಟ್ ಅದು ನೋಡಿದ್ರೆ ನಾನು 3 to 4K ನಾನು ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಟೋಟಲ್ ಬಜೆಟ್ ಪರ್ ಮಂತ್, ಮೀನ್ಸ್ ಕಾಸ್ಟ್ ಆಫ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಪರ್ ಮಂತ್. ನಾ ಸ್ವಲ್ಪ ಬ್ಯಾಚುಲರ್ ಅದೀನಿ ಅಂತ ಈಸಿಲಿ ಮ್ಯಾನೇಜಬಲ್ ಆಗೈತಿ ಈಗ ನನ್ನ ಸ್ಯಾಲ್ರಿಗಾಗಲಿ ನನ್ನ ಇದು ಆಗಲಿ. ಸೊ ದಿಸ್ ಈಸ್ ಅಬೌಟ್ ಕಾಸ್ಟ್ ಆಫ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ನನಗೆ ಸ್ವಲ್ಪ ಮಂದಿ ಕೇಳ್ತಿದ್ರು, ನಮ್ಮ ಮೊದಲು ಫುಡ್ ಬ್ಲಾಗಿಂಗ್ ಕಂಟಿನ್ಯೂಸ್ಲಿ ಭಾಳ ಮಾಡ್ತಿದ್ದೆಲ್ಲ, ಸ್ವಲ್ಪ ಮಂದಿ ಕೇಳ್ತಿದ್ರು ನೀ ಅರ್ನ್ ಮಾಡಿದ್ದೆಲ್ಲ ಫುಡ್ ಮೇಲೆ ಸ್ಪೆಂಡ್ ಮಾಡ್ತೀನಿ ಅಂದರೆ. ಬಟ್ ಆ್ಯಕ್ಚುಲಿ ಅದು ಹಂಗಿರಂಗಿಲ್ಲ. ನಾವೊಂದು ಪ್ರಮೋಷನ್ ಹೋಗಿದ್ದೆ ಅಂದ್ರೆ ಅವರೇ ಕರೆದಿರ್ತಾರೆ ಅಥವಾ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿರ್ತೀನಿ, ಈ ಥರ ಪ್ರಮೋಷನ್ ಮಾಡತ್ತೀವಿ, ಸೊ ಹಂಗೆ ನಮ್ಮ ಪೇಜ್ ಅದು ಪೋಸ್ಟ್ ಮಾಡ್ತೀವಿ ಅಂಥೇಳಿ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ನಮಗೆ ಫ್ರೀ ಫುಡ್ ಕೊಡ್ತಾರೆ. ಓಕೆ, ಸೊ ನಾವು ಅದನ್ನು ಕಂಪ್ಲೀಟ್ಲಿನೂ ತಿನ್ನಂಗಿಲ್ಲ, ಜಸ್ಟ್ ಟೇಸ್ಟ್ ನೋಡಿ ಹೆಂಗದ ಅಂತ ರಿವ್ಯೂ ಕೊಟ್ಟು ಅದನ್ನಲ್ಲೇ ಸೈಡಿಗೆ ಸರ್ಸಿರ್ತೇವೆ. ಆ್ಯಕ್ಚುಲಿ ಜಸ್ಟ್ ಟೇಸ್ಟ್ ನೋಡೋಕೆ ನಮಗೆ ಅವರು ಕರ್ಸಿರ್ತಾರೆ ಅಷ್ಟೇ. ನಾನೇ ಓನಾಗಿ ರೊಕ್ಕ ಕೊಟ್ಟು ಒಂದೊಂದು ಆಗೇ ಅವು ಇಲ್ಲ ಅಂತ ಹೇಳಂಗಿಲ್ಲ. ಒಂದೊಂದು ಶಾಪ್ ಒಳಗೆ ನಾನೇ ರೊಕ್ಕ ಕೊಟ್ಟು ನಾನೇ ಪ್ರಮೋಷನ್ ಮಾಡಿನೂ ಬಂದೀನಿ. ಬಟ್ ಜಾಸ್ತಿ ನಾನು ರೊಕ್ಕ ಕೊಡಲಾರ್ದೆ ಮಾಡಿದ್ದೆ ಜಾಸ್ತಿ. ಓಕೆ, ಸೊ ರೊಕ್ಕ ಕೊಟ್ಟಿದ್ದಂದ್ರೆ ನಾನು ಫುಲ್ ತಿಂದೇ ಬಂದಿರ್ತೀನಿ ಆ್ಯಕ್ಚುಲಿ. ಸೊ ದಿಸ್ ಈಸ್ ಅಬೌಟ್ ದ ಫುಡ್ ಬ್ಲಾಗಿಂಗ್. ನೀವೆಲ್ಲ ಅಂತಿದ್ರಿ ನನಗೆ ಆ್ಯಕ್ಚುಲಿ. ಸೊ ಮೊದಲೆಲ್ಲ ನಾನು ಸ್ವಲ್ಪ ಫ್ರೀ ಇರ್ತಿದ್ದೆ, ಹಾಗಾಗಿ ಫುಡ್ ಬ್ಲಾಗಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ. ಇವಾಗ ನಾನು ಯಾವಾಗ ಸೆಕೆಂಡ್ ಕಂಪ್ನಿ ಜಾಯ್ನ್ ಆದೆಲ್ಲ ನಂಗೆ ಟೈಮೇ ಸಿಗತ್ತಿಲ್ಲ ಆ್ಯಕ್ಚುಲಿ. ನಾ ಹೇಳಿದ್ದು ಮಾರ್ನಿಂಗ್ 10 to 7:30 ನಾನು ಆಫೀಸ್ ಒಳಗೆ ಇರ್ತೀನಿ. But after coming to room also I'll log in. I have to log in again. After 7:30 I'll fresh up and again I'll start my work. So it goes till 10:30, 11 o'clock also. In between ನಾನು ಸ್ವಲ್ಪ ಡಿನ್ನರ್ ಅದನ್ನು ಮಾಡಿರ್ತೀನಿ. So this is about my cost of living in Bangalore and lifestyle in Bangalore I can say. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಸೊ ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.